ಇಂಡಸ್ಟ್ರಿಯಲ್ಲಿ ಬಿಗ್ ಸ್ಟಾರ್ ದುನಿಯಾ ವಿಜಯ್ ಅವ್ರ ಬಗ್ಗೆ ಡೈಲಾಗ್ ಹೇಳ್ದೆ ಸ್ಟೋರಿ ಹೇಳಿದ್ರೆ ಚೆನ್ನಾಗಿರಲ್ಲ. ಲೈಫ್ ಹೇಳುತ್ತೆ ಬೀಳುತ್ತೆ, ಸ್ಟಾರ್ಗಿರಿ ಬರುತ್ತೆ ಹೋಗುತ್ತೆ. ಆದ್ರೆ ಇಲ್ಲಿರೋದು ಸ್ಯಾಂಡಲ್ವುಡ್ ಸಲ್ಗ ದುನಿಯಾದಲ್ಲಿ ಹೆಂಗ್ ಬೇಕಾದ್ರು ಹೆಸರು ಮಾಡ್ತಾನೆ. ಆಕ್ಷನ್ ಮಾಡಕ್ಕೂ ರೆಡಿ, ಆಕ್ಷನ್ ಮಾಡ್ಸಕ್ಕೂ ರೆಡಿ. ಎತ್ತಕ್ಕಾಗಲ್ಲ ಜಿಬ್ರಾ ಲ್ಯಾಂಡ್ ಲಾಡ್ ಕಬಾಬ್ ಬ್ಲಾಕ್ ಕೋಬ್ರಾ ಅಂದ್ರೆ ಇಷ್ಟು ದಿನ ಮಲ್ಲಿಗೆ ಹೂ ಮುಡ್ಕೊಂಡ್ ಬಂದಿರೋ ರಚಿತಾರಾಮ್ ನೋಡಿದ್ದೆ. ಫಸ್ಟ್ ಟೈಮ್ ಮಚ್ಚಿಡ್ಕೊಂಡ್ ಬಂದಿರೋ ರಚಿತಾರಾಮ್ ನೋಡಿದ್ರೆ ನಟನೆಯಲ್ಲಿ ಅವ್ರು ನಯಂತರ ಈ ಸಿನಿಮಾದಲ್ಲಿ ಆಕ್ಷನ್ ಮಾಡಿದ್ರೆ ಭಯಂಕರ. ಹಳ್ಳಿ ಪಾತ್ರದಲ್ಲಿ ಅವ್ರ ಆಕ್ಟಿಂಗ್ 100 ಸಾಲು. ಇಂಡಸ್ಟ್ರಿಗೆ ಒಬ್ಬರೇ ಲೇಡಿ ಸೂಪರ್ ಸ್ಟಾರು ಸರ್. ಕನ್ನಡದಲ್ಲಿ ಕ್ಲಾಸ್ ಆಗಿ ನೋಡ್ತಾ ಇದ್ದೀನಿ ರಚಿತಾರಾಮ್ನ, ಫಸ್ಟ್ ಟೈಮ್ ಮಾಸ್ ಆಗಿ ನೋಡ್ತಾ ಇದ್ದೀನಿ. ಅವ್ರಿಗೋಸ್ಕರ ಈ ಸಿನಿಮಾ ನೋಡಕ್ ಬಂದೆ. ಇನ್ನು ಸಿನಿಮಾ ಬಗ್ಗೆ ಮತ್ತೆ ನಮ್ಮ ರಾಜ್ಬಿ ಶೆಟ್ಟಿ ಹೇಳ್ಬೇಕು ಸರ್, ಮೈಯಲ್ಲಿ 30 kg ಮಟನ್ ಇಲ್ಲ ಏನ್ ಸರ್ ಆ ಲೆವೆಲ್ಗೆ ವಿಲನ್ ಆಕ್ಷನ್ ಮಾಡಿದ್ರೆ ಅಪ್ಪ ಅಪ್ಪ. ಈ ಕಡೆ ಕಾಮಿಡಿಗೂ ಸೆಟ್ ಆಗ್ತಾರೆ, ವಿಲನ್ಗೂ ಸೆಟ್ ಆಗ್ತಾರೆ, ಹೀರೋಗೂ ಸೆಟ್ ಆಗ್ತಾರೆ. ರಾಜ್ಬಿ ಶೆಟ್ಟಿ ಅವರ ಎಲ್ಲಿ ಇಷ್ಟು ಸಹ ಓಕೆನಾ. ಇನ್ನು ಈ ಸಿನಿಮಾದಲ್ಲಿ ಫಾದರ್ ಸೆಂಟಿಮೆಂಟು, ಮದರ್ ಸೆಂಟಿಮೆಂಟು, ಲವರ್ ಸೆಂಟಿಮೆಂಟು, ವೈಫ್ ಸೆಂಟಿಮೆಂಟು, ಲೈಫ್ ಸೆಂಟಿಮೆಂಟು, ಆಲ್ ಇನ್ ಒನ್ ಟೋಟಲಿ ಸೆಂಟಿಮೆಂಟ್ ಇಟ್ಟವ್ರೆ. ಕಾಟರ ಕಾಂತಾರ ತರ ಒಂದು ಮಣ್ಣಿಗಾಗಿ ಮತ್ತು ಜನಪರವಾಗಿ ಇರುವಂತ ಸಿನಿಮಾ ಸಖತ್ತಾಗಿದೆ. ಒಳ್ಳೆ ಆಕ್ಷನ್ ಮಾಡಿದ್ರೆ ಎಲ್ಲ ಒಂದ್ ಕಡೆ ಹಳ್ಳಿ ನೇಚರ್ ಕಳೆದೋಗ್ತಾ ಇದೆ. ಅದನ್ನ ಮತ್ತೊಮ್ಮೆ ನೋಡೋ ಕೆಲಸ ಮಾಡಿದ್ರೆ ನಮ್ಮ ಮಂಡ್ಯದಿಂದ ಇಂಡಿಯಾವರೆಗೂ ಸಿನಿಮಾ ನೋಡೋಂಥದ್ದು ಕೋಲಾರ ಸ್ಟೋರಿನ KGF ಹೆಸರು ಎತ್ಕೊಂಡ್ರು. ಈಗ ಮತ್ತೆ ಕೋಲಾರ ಸ್ಟೋರಿ ಮಾಡಿದ್ರೆ ಸಖತ್ತಾಗಿದೆ. ಕೋಪ ಬಂದ್ರೆ ಸುಮ್ಮನಿದ್ರೆ ರಾಜಯ್ಯ, ಕೋಪ ಬಂದ್ರೆ ಕೊಳ್ಳಿ ರಾಜಯ್ಯ. ಜೈ ದುನಿಯಾ ವಿಜಯ್. ಫಿಲಮ್ ಮಾತ್ರ ಟಾಪ್ ಆಗಿದೆ. ದುನಿಯಾ ವಿಜಯ್ ಆಕ್ಟಿಂಗ್ ಚೆನ್ನಾಗಿದೆ. ರಚಿತಾ ಮೇಡಮ್ ಅಷ್ಟೇ ಹುಮ್ಮಸ್ ಮೇಡಮ್ ಅವಾರ್ಡ್ ಸಿಗುತ್ತೆ. ಅವಾರ್ಡ್ ಸಿಕ್ಕೇ ಸಿಗುತ್ತೆ. 3 ಜನರಿಗೆ ಅವಾರ್ಡ್ ಸಿಕ್ಕೇ ಸಿಗುತ್ತೆ. 100% ಪಕ್ಕ ಇದೆ. ಹಳ್ಳಿಯಲ್ಲಿ ಫಿಲಮ್ ತೆಗೆದ್ರೆ ಅದು ಗೌರವ ಚೆನ್ನಾಗಿದೆ. ಹಳ್ಳಿಯಲ್ಲಿ ತೆಗೆದಕ್ಕೆ ದುನಿಯಾ ವಿಜಯ್ ಚೆನ್ನಾಗಿದೆ ಫಿಲಮ್. ದುನಿಯಾ ವಿಜಯ್ ಮಗಳು ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾಳೆ. ಸೂಪರ್ ಆಕ್ಟಿಂಗು ಸರ್. ದುನಿಯಾ ವಿಜಯ್ ಅವರು ಮತ್ತು ಅವ್ರ ಮಗಳು ಫಿಲಮ್ ಮತ್ತು ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ರಚಿತಾ ಅವರು ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಹುಮ್ಮಸ್ ಮೇಡಮ್ ಇನ್ನೂ ಟಾಪ್ ಇದೆ. ಫಿಲಮ್ ಅದ 100% ಗ್ಯಾರಂಟಿ. ಇಂಥ ಮೂವಿ ನೋಡೇ ಇಲ್ಲ. ದೇಶ ಸೋಲಾಗೆ ರಾಜ್ಯಾಂಗವನ್ನು, ಸಂವಿಧಾನವನ್ನು ಎಲ್ಲ ನಗರಗಳಲ್ಲಿ, ಎಲ್ಲ ಗ್ರಾಮಗಳಲ್ಲಿ ಇದು ಮಾಡಬೇಕಂತ ಮಾಡಿದ್ದಾರೆ ನಮ್ಮ ವಿಜಯ ಅಣ್ಣ. ತುಂಬ ಸೂಪರ್ ಫಿಲಿಮ್. ನ್ಯಾಯಾಂಗ ರಾಜ್ಯಾಂಗವನ್ನು ಎತ್ತಿ ಹಿಡಿದಿದ್ದಾರೆ. ಪ್ರತಿ ಗ್ರಾಮಕ್ಕೂ ಸಂವಿಧಾನ ಬರಬೇಕಂತೇಳಿ ಹೇಳಿದ್ದಾರೆ. ಸೂಪರ್ ಪಿಕ್ಚರ್, ಸೂಪರ್ ಹಿಟ್.